ಫೈನಲ್ನಲ್ಲಿ ಸೋತ ನಂತರ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದನ್ನು ಕೇಳಿದರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ಸ್ ಮ್ಯಾಚ್ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ ತಂಡ ಪಂದ್ಯವನ್ನು ಗೆದ್ದು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಒಂದು ಒಳ್ಳೆ ಹೆಸರು ಕೂಡ ಸಿಕ್ಕಿದೆ. ನಾಯಕ ಸ್ಯಾಂಟ್ನರ್ ಸೋತ ನಂತರ ಹೇಳಿದ್ದೇನು, ಈ ಒಂದು ಸೋಲು ದೊಡ್ಡ ಸೋಲು ಅಂತ ಹೇಳ್ಬೋದು ನ್ಯೂಜಿಲೆಂಡ್ ತಂಡಕ್ಕೆ. ಸ್ಯಾಂಟ್ನರ್ ಹೇಳಿದ್ದೇನಪ್ಪ ಅಂದರೆ, ಇಂಡಿಯಾ ಬ್ಯಾಟಿಂಗು ಸೂಪರ್ ಆಗಿತ್ತು, ನಾವು ಪವರ್ ಪ್ಲೇಯಲ್ಲಿ ಲಯವನ್ನು ಕಂಡ್ಕೊಂಡ್ಬಿಟ್ವಿ, ನಮಗೆ ಬೌಲಿಂಗ್ ಮಾಡೋದಕ್ಕೆ ಬಂದಿಲ್ಲ, ಈ ಸ್ಕೋರ್ನ ಚೇಸಿಂಗ್ ಮಾಡೋದಕ್ಕೂ ಕೂಡ ಆಗಿಲ್ಲ. ಬೂಮ್ರಾ ಫ್ಯಾಕ್ಟರು ಕೂಡ ನಮಗೆ ಎಫೆಕ್ಟ್ ಆಯಿತು. ಅವ್ರ ಕಡೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು. ಪಿಚ್ಚು ಸಖತ್ ಅವ್ರಿಗೆ ಯೂಸ್ ಆಗಿತ್ತು. ನಾವು ಶ್ರೀಲಂಕಾದಲ್ಲಿ ಗ್ರೂಪ್ ಸ್ಟೇಜ್ ಮ್ಯಾಚಸ್ನ ಆಡಿದ್ವಿ, ಇಲ್ಲಿ ಸೂಪರ್ 8 ಹಾಗೂ ಬೇರೆ ಬೇರೆ ಮ್ಯಾಚಸ್ನ ಆಡಿದ್ವಿ, ನಮಗದು ಪ್ರಾಬ್ಲಮ್ ಆಯಿತು, ನಮಗೆ ಸ್ವಲ್ಪ ಮೋಸ ಆಗಿದೆ ಅಂತ ಮಿಚೆಲ್ ಸ್ಯಾಂಟ್ನರ್ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಹೇಗಿತ್ತಪ್ಪ ಅಂದರೆ, ಎಲ್ಲರಿಗೂ ಕೂಡ ಗೊತ್ತಿತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ, ಆದರೆ ಕೊನೆಗೆ ಗೆದ್ದಿದ್ದು ದೊಡ್ಡ ಮಾರ್ಜಿನಲ್ಲಿ ಅಂತಲೇ ಹೇಳ್ಬೋದು. ನಾನು ಕೂಡ ಮ್ಯಾಚ್ ನೋಡಿ ಸಖತ್ ಖುಷಿ ಆಯಿತು. ಯಾಕಪ್ಪ ಅಂದರೆ ಟೀಮ್ ಇಂಡಿಯಾ ತಂಡ ಫೈನಲ್ ಮ್ಯಾಚಲ್ಲಿ ಗೆದ್ದೆ ಅಂದರೆ ಬೆಂಕಿ ಗುರು ಅಂತಲೇ ಹೇಳ್ತೀನಿ. ಚಾಂಪಿಯನ್ಸ್ ಆಗಿದ್ದಾರೆ. 3 ಸಲ ಯಾರೂ ಕೂಡ ಚಾಂಪಿಯನ್ಸ್ ಆಗಿಲ್ಲ. ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಯಾರೂ ಕೂಡ ಗೆದ್ದಿಲ್ಲ. ಇಂಡಿಯಾ ಗೆದ್ದಿದ್ದಾರೆ. ಹೋಮ್ ಪಿಚ್ಚಲ್ಲಿ ಯಾರೂ ಕೂಡ ಗೆದ್ದಿಲ್ಲ. ಟೀಮ್ ಇಂಡಿಯಾ ಈ ಥರ ಗೆದ್ದಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ತೀನಿ. ಇದು ನಾಯಕ ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದೇನು, ಸಖತ್ ಬೇಜಾರು ಮಾಡ್ಕೊಂಡು ಹೇಳಿದ್ರು, ನನ್ನ ಕೈಲಿ ಏನೂ ಆಗಿಲ್ಲ ಅಂತ.